ಸಿನಿಮಾಗೆ. ಸೊ ಈ ವಾಮನಾಗ ಒಂದು ಪ್ಲಸ್ ಏನಂದ್ರೆ ನಮಗೆ ಮುದ್ದು ರಾಕ್ಷಸಿ ಸಾಂಗು ತುಂಬಾ ದೊಡ್ಡ ಹಿಟ್ ಆಗಿದೆ. ಸೊ ಈಸಿಲಿ ಹಂಗೊಂದು ಸಾಂಗ್ ಗೆದ್ದಾಗ ಎಲ್ರು ಇದು ವಾಮನ ಪಿಕ್ಚರ್ದಲ್ವಾ ಅನ್ಕೊಂಡು 100% ನೋಡ್ಬೇಕು ಅನ್ನೋರು 100% ನೋಡ್ತಾರೆ. ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಆಮೇಲೆ ಡಿಸೈಡ್ ಮಾಡೋದು. ಈ ಸಿನಿಮಾ ಹೋಗೋಣ ಗುರು, ಸಿನಿಮಾ ಪ್ರೇಮಿಗಳಿದಾರಲ್ಲ ಬಂದ್ ನೋಡ್ತಾರೆ ಅವ್ರು. ನೋಡಿದ್ಮೇಲೆ ನೋಡಿದ್ಮೇಲೆ ಅವ್ರಿಗೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ರಿಲೀಸೇ ಗೊತ್ತಾಗಿರಲ್ಲ. ಸೊ ಹಂಗಾಗಿ ಇದಂಗ ಆಗಿಲ್ಲ ಎಲ್ಲ ಕಡೆ. ಈಗ ಮೊನ್ನೆ ಹುಬ್ಳಿ ಇವೆಂಟ್ ಆಯ್ತು, ಮೈಸೂರಲ್ಲಿ ಆಯ್ತು, ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ಆಯ್ತು. ಕೇಳಿ ತಿಳ್ಕೊತಾ ಇದಾರೆ ಡೇಟ್ ನ, ಯಾವತ್ತು ವಾಮನ ರಿಲೀಸು ಅಂತ. ಅದಕ್ಕೆ ಸುಮಾರು ರೀಸನ್ಗಳಿದಾವೆ. ಬಟ್ ಇಂಟ್ರೆಸ್ಟ್ ಕೊಟ್ಟು ಅವರೇ ಈ ದಿನ ರಿಲೀಸ್ ಆಗ್ತಿದೆ, ನಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು ಅನ್ನೋದು. ಮುದು ರಾಕ್ಷಸಿ ನೋಡಿದಾಗ ನಮ್ಗೆ ಅದ್ ನೋಡಿದೀರಾ ಸ್ಟೆಪ್ಸ್ ಎಲ್ಲ ಕ್ಯೂಟ್ ಆಗಿ. ನನ್ ಸಿನಿಮಾದಲ್ಲಿ ಒಂದ್ ಆತರ ಸ್ಟೆಪ್ ಇರ್ಬೇಕು ಅಂತ ಅನ್ಸಿತ್ತ ಚಿಕ್ಕಣ್ಣಂಗೆ. ಅದಕ್ಕೆ ಬಂದಿದೆ. ಆನ್ ಸ್ಕ್ರೀನು ಪರ್ಫಾರ್ಮೆನ್ಸು ಅದ್ಭುತ, ಈಸಿ ನಿಮಗೆ. ಆನ್ ಸ್ಕ್ರೀನ್ ಆಕ್ಷನ್ ಅದ್ಭುತ ಅಥವಾ ಪರ್ಫಾರ್ಮೆನ್ಸ್. ರೊಮ್ಯಾನ್ಸ್ ಅಂತ ಬಂದಾಗ ನಿಮ್ಮಿಬ್ರಿಗೂ ಕಷ್ಟ ಆಗುತ್ತೆ, ಇಷ್ಟ ಆಗುತ್ತೆ? ನಂಗೂ ಕಷ್ಟ. ಏನೋ ಗೊತ್ತಿಲ್ಲ, ಅಲ್ಲೊಂಥರ ಅಯ್ಯಯ್ಯೋ ಮುಗ್ದ್ರೆ ಸಾಕು. ಒಂದು ಹಗ್ ಮಾಡೋದ್ ಸೀನ್ ಒಂದಿತ್ತು ಉಪಾಧ್ಯಕ್ಷದಲ್ಲಿ, ಹತ್ತತ್ರ ಒಂದು 15 ಟೇಕೇನೋ ಆಯ್ತು. ನಾನು ಡೈರೆಕ್ಟರ್ ಪ್ಲೀಸ್ ಹೆಂಗಾರ ಬಿಟ್ಬಿಡ್ರಿ ಆಗ್ತಿಲ್ಲ, ಹಿಂಗೇನು ಹಿಂಗ್ ಬಂದು ಹಗ್ ಮಾಡ್ಬೇಕಂತೆ. ನಾನು ಅವಾಗ ರವಿ ಸರ್ಗೆ ಕೈ ಮುಗಿದು ಅಬ್ಬಾ ನಿಜವಾಗ್ಲೂ ಅಲ್ಲ ಸೀರಿಯಸ್ಲಿ 100% ಹೆಂಗ್ ಸಾಧ್ಯ ನಾವು ತ್ರಿಪುರ. ನಂಗೆ ಆಮೇಲೆ ಅನಿಸ್ತು ಗುರು ನಾವೇನು ಸೂಪರ್ ಅಲ್ವಾ ಅನ್ಕೊಂಡಿದ್ದೆ. ಮಾಡ್ಬೇಕಾದ್ರೆ ಗೊತ್ತಾಗಿರತ್ತಲ್ಲ ಕಷ್ಟ. ಅದು ಸಪ್ರೇಟ್ ಕಲೆನೇ ಅದು ಬಿಡ್ರಿ. ಅದು ಒಂಚೂರು ಕಷ್ಟ, ಬಟ್ ಮಾಡ್ಲೇಬೇಕು. ನೋ ಆಪ್ಷನ್. ಕ್ಯಾಮ್ರಾಸ್ ಇರುತ್ತೆ, ನಾವು ಮಾಡಿದ್ರೆ ಏನಾಗುತ್ತೆ, ಇವ್ನು ಆಕ್ಟ್ ಮಾಡ್ತಾವನೆ ಅಂತ ಗೊತ್ತಾಗ್ಬಿಡತ್ತೆ. ಅದೊಂದೊಂದು ಕಲಿಬೇಕು. ಇವ್ರೇನೋ ಅದ್ ನಿಜ ಎಲ್ಲದಕ್ಕೂ ಸೇರಿಸ್ತಾರೆ. ಇದಾರೆ ನಾವು ಆರಾಮಾಗಿ ಮಾಡ್ಬಿಡ್ತೀವಿ. ಮಾಸು ಆಕ್ಷನ್ಸ್ ಇದೆಲ್ಲ ಅಂದ್ರೆ ಒಂಥರ ಬೇರೆ ತರ ಅದು ಆರಾಮಾಗಿ ಮಾಡ್ಬಿಡ್ತೀವಿ. ಬಟ್ ಇದು ಈ ರೊಮ್ಯಾನ್ಸ್ ಇದು ಅಂತ ಬಂದಾಗ ಅದೇ ಚಿಕ್ಕಬ್ರು ಹೇಳ್ದಂಗೆ ಸ್ವಲ್ಪ ಹಗ್ ಮಾಡೋಕ್ಕೂ ಒಂದೊಂದ್ಸತಿ ಏನ್ ಅನ್ಕೊಂಡ್ಬಿಡ್ತಾರಪ್ಪ, ನಾವೇನೋ ಬೇರೆ ತರ ಆಗ್ಬಿಡು. ಅದು ಮೈಂಡಲ್ಲಿ ಇದ್ದೇ ಓಡ್ತಾ ಇರುತ್ತದೆ ಸುಮ್ಮನೆ. ನಾವು ಎಷ್ಟೇ ತೆಗಿಯೋಕೆ ಅದು ಆಗಲ್ಲ. ಸೊ ಅದಕ್ಕೆ ಒಂಚೂರು ಅಭ್ಯಾಸ ಆದರೆ ಸರಿ ಹೋಗುತ್ತೆ. ಬಟ್ ಹಂಗಂತ ಏನು ಮಾಡಿದೆ ಅಂತ ಇಲ್ಲ, ಬಟ್ ಮಾಡಿಸ್ತಾರೆ, ಮಾಡಿದಿಲ್ಲ ಅಂದ್ರೆ ಬಿಡಲ್ಲ, ಮಾಡ್ಲೇಬೇಕಲ್ಲ. ನಂದೇನಿತ್ತು ಈಗ ನಾನೇನು ಹುಡುಗಿನ ಹಗ್ ಮಾಡಿಲ್ಲ ಕಿಸ್ ಮಾಡಿಲ್ಲ ಅಂತಿಲ್ಲ. ಒಂದು 200 ಪಿಕ್ಚರಲ್ಲಿ ಒಂದು ಹತ್ತತ್ರ ಚಿಕ್ಕಣಗೂ ಜೋಡಿಗಳಿರೋ 40-50 ಪಿಕ್ಚರಲ್ಲಿ ಇದೆ. ನಾನೇನು ಹುಡುಗಿಗೆ ಹಗ್ ಮಾಡಿಲ್ಲ ಕಿಸ್ ಮಾಡಿದ್ರೆ ಇದೇನು ಹಿಂಗ್ಬಿಡು ಆಮೇಲೆ ನಾ ಪಿಕ್ಚರಲ್ಲಿ ಅಂತ ಹೇಳ್ತಾರಲ್ಲ. 45 ಸಿನಿಮಾದಲ್ಲಿ ಇದೆ. ಅಲ್ಲಿ ಹೆಂಗಿರ್ತಿತ್ತು ಅಂದ್ರೆ ಸರ್ ನೀವು ಬಂದು ಅವಳಿಗೆ ಐ ಲವ್ ಯು ಅಂದ್ಬಿಟ್ಟು ಅದು ತಪ್ಪ ಮುತ್ಕೊಡೋಕಂದ್ರೆ ಐ ಲವ್ ಯು ಅಲ್ಲೇನೋ ಗೊತ್ತಿರ್ಲಿಲ್ಲ. ಇಲ್ಲ ಫೀಲ್ ಒಂದು ಯಾವ ಫೀಲ್ ಅಲ್ಲ, ಕಣ್ಣಲ್ಲಿ ಕಣ್ಣು ಮೊದಲೇ ಕಣ್ಣು ಕಣ್ಣಲ್ಲಿ ಕಣ್ಣು ಬೇರೆ ಇಟ್ಕೊಳ್ರಿ ಅಂತಾರೆ. ರೊಮ್ಯಾಂಟಿಕ್ ಸೀನ್ಗಳು ಕಷ್ಟ ಸಿಕ್ಕಾಬಿಟ್ಟೆ ಆಕ್ಚುಲ್ ಆಗಿ. ಇದ್ರಲ್ಲಿ ಇದಾವ ಲಕ್ಷ್ಮೀಪುತ್ರದಲ್ಲಿ. ನಾವು ಅದಕ್ಕೆ ಇದ್ರೂ ಲೈಟ್ ಮಾಡಿ ಅಂತ. ಆದ್ರೆ ಮುದ್ದು ರಾಕ್ಷಸಿ ಆಕ್ಚುಲಿ ಅದು ಆ ಹುಕ್ ಸ್ಟೆಪ್ ಆಗಿರ್ಬೋದು, ಆ ಲೈನು ಪರ್ಟಿಕ್ಯುಲರ್ಲಿ 1-2 ಲೈನು ತುಂಬಾ ವೈರಲ್ ಆಯ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಅಥವಾ ಪ್ರತಿಯೊಂದು ಹುಡುಗಿರಂತೂ ಪ್ರತಿಯೊಂದು ವಿಡಿಯೋಗೂ ಅದೇ ಸಾಂಗ್. ಬಟ್ ಅದೊಂದು ಟ್ರೆಂಡಿ ಆಗಿತ್ತಲ್ಲ ಮೇಡಮ್, ವರ್ಡಿಂಗ್ಸ್ ಆಗಿರ್ಬೋದು, ಪದ ಜೋಡಣೆ ಇತ್ತಲ್ಲ. ಈಗಿನ ಮತ್ತೆ ಟ್ರೆಂಡಿಂಗ್ ಅಲ್ಲಿ ಬಂದಿದ್ದು ನಮ್ಮ ದರ್ಶನ್ ಸರ್. ಇಲ್ಲ, ಅವ್ರ ಅಣ್ಣನ್ಗೆ ಅದು ಇಷ್ಟ ಸಾಂಗ್, ಇಷ್ಟ ಅದು ಆಕ್ಚುಲಿ. ಅವ್ರ ಅಣ್ಣಂಗೆ ತುಂಬಾ ಇಷ್ಟ ಸಾಂಗ್, ಅದು ಕೇಳ್ತಾ ಇರ್ತಾರೆ. ಅಣ್ಣಂಗೆ ನಾನು ಹೇಳಿದ್ರೆ ಈಗ ಈ ಜನ್ರೇಷನ್ ಯೂತ್ಸ್ಗೆ ಆ ಮುದ್ದು ಚಿನ್ನಿ ಆ ಕಂದ ಅಂತ ಕರ್ದು ಇವಾಗ ಇರ್ತಾರಲ್ಲ ಕಾಲೇಜ್ ಹುಡುಗಿರು. ಸೊ ಆ ವರ್ಡಿಂಗ್ ಇಟ್ಕೊಂಡು ಏನಾರು ಮಾಡೋಣ ಅಂತ ಅವ್ರು ಪ್ಲಾನ್ ಮಾಡಿದ್ರು ನಮ್ಮ ನಿರ್ದೇಶಕರು. ಆ ಮುದ್ದು ಮತ್ತು ಇನ್ನೊಂದು ಏನೇನೋ ಒಂದಿಷ್ಟು ಬರ್ಕೊಂಬಂದಿರು. ನಾವು ಈ ರಾಕ್ಷಸ ಏನಾಯ್ತಲ್ಲ ಇದು ನೋಡಿ ರಜನಿ ಸರ್ನ ಕೇಳಿ ಏನೋ ಮಾಡೋದು ಅಂತ. ಸರ್ ಅವರೇನೋ ಇಲ್ಲ ಇದೇ ಚೆನ್ನಾಗಿದೆ ನೋಡೋಣ ಟ್ಯೂನ್ ಮಾಡೋಣ ಅಂತ ಅದು ಪ್ಲಾನ್ ಮಾಡಿದ್ದು. ಬಟ್ ಅದು ನಮಗೆ ಇಷ್ಟ ಆಗಿತ್ತು. ಜನ ಹೆಂಗೆ ಒಪ್ಕೋತಾರೋ ಏನಪ್ಪ ರಾಕ್ಷಸಿ ಅಂತಾರಲ್ಲ ನೋಡಿ, ಅದು ಬೇರೆ ಥರನೇ ವೈರಲ್ ಆಯಿತು. ನಿರ್ದೇಶಕರು ಶಂಕರ್ ಅವರು ಇಂಡಸ್ಟ್ರಿ ಒಳಗೆ ಒಂದಷ್ಟು SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.